ಎಷ್ಟು ಕಾಡ್ತೈತಂದ್ರೆ ಫುಲ್ ವಿಡಿಯೋ ರೆಕಾರ್ಡ್ ಮಾಡೀನಿ. ಆಮೇಲೆ ನೋಡ್ತೀನಿ ಪ್ಲೇ ಮಾಡಿ ಮೈಕ್ ಆನ್ ಆಗಿಲ್ಲ, ಎಲ್ಲ ಫುಲ್ ಮ್ಯೂಟಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಚೂಸ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಆ್ಯಂಡ್ ಎಸ್, ನಾನು ಇವತ್ತು ಕನ್ನಡದಲ್ಲಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಟಾಪಿಕಿಗೆ ಬರೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ರೀಸೆಂಟಾಗಿ KCET ರಿಸಲ್ಟ್ಸ್ ಅನೌನ್ಸ್ ಆಯ್ತು. ಸೊ ಎಲ್ಲ ಸ್ಟೂಡೆಂಟ್ಸಿಗೂ, ನನ್ನ ಜೂನಿಯರ್ಸ್, ನನ್ನ ತಮ್ಮಂದ್ರ, ನನ್ನ ತಂಗಿಗಳ ಎಲ್ಲರೂ ಕಾಲ್ ಮಾಡೋದು, ಅಕ್ಕ ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೇದಾ, ಇಂಜಿನಿಯರಿಂಗ್ ಮಾಡಿದ್ರೆ ಮುಂದೆ ಜಾಬ್ ಸಿಗ್ತೈತಾ? ಯಾಕಂದ್ರೆ ಈಗ ಎಲ್ಲರೂ ಹೇಳತ್ತಾರ ಜಾಬ್ ಇಲ್ಲ ಅಂಥೇಳಿ. ನಮ್ಮ ಮನೇಲಿ ಎಲ್ಲರೂ ಬೇಡ ಅಂತಿದ್ದಾರೆ, ಬಟ್ ನಂಗೆ ಇಂಟ್ರೆಸ್ಟ್ ಐತಿ. ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರೆ ಯಾವ ಬ್ರ್ಯಾಂಚ್ ತೊಗೋಬೇಕು, ಯಾವ ಬ್ರ್ಯಾಂಚಲ್ಲಿ ಸ್ಕೋಪ್ ಜಾಸ್ತಿ ಐತೆ, KCETಗೆ ಹೋಗ್ಬೇಕಾ, ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗ್ಬೇಕಾ? ಸೊ ಎಷ್ಟು ಕ್ವಶನ್ಸ್ ಕೇಳತ್ತಿದ್ರು ಅಂದ್ರೆ ನಾನು ಅಂದ್ಕೊಂಡೆ ಇದ್ರ ಮೇಲೆ ಒಂದು ಕರೆಕ್ಟಾಗಿ ಚಂದದ ವಿಡಿಯೋ ಮಾಡಿ ಅವ್ರದ್ದೆಲ್ಲ ಡೌಟ್ ಕ್ಲಿಯರ್ ಮಾಡಬೇಕಾ. ಸೊ ಈ ವಿಡಿಯೋ ಟಾಪಿಕ್ ನಿಮಗೆ ಗೊತ್ತಾಯ್ತು ಅಂದ್ಕೊತೀನಿ. ಈ ವಿಡಿಯೋನ 4 ಮೇನ್ ಕ್ವೆಶನ್ಸ್ ಆಗಿ ತೊಗೋತೀನಿ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು, ನಿಜವಾಗ್ಲೂ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಚೂಸ್ ಮಾಡಬೇಕಾ? ಅದು 2026ಅಲ್ಲಿ ಈಗ ಮಾರ್ಕೆಟ್ ಹೇಗಿದೆ? ಇದಕ್ಕೆ ಆನ್ಸರ್, ಎಲ್ಲರೂ ಚೂಸ್ ಮಾಡಬೇಕಾ? ನೋ. ಯಾರ್ಯಾರು ಚೂಸ್ ಮಾಡಬೇಕು? ಯಾರಿಗೆ ಟೆಕ್ನಾಲಜೀಸ್ ಅಂದರೆ ಇಷ್ಟ ಆಗ್ತವೆ, ಓಕೆ, ಯಾರಿಗೆ AI ಇಷ್ಟ ಆಗ್ತೈತಿ, ಯಾರಿಗೆ ಈ ಕೋಡಿಂಗ್ ಅನ್ನೋದು ಇಷ್ಟ ಆಗ್ತೈತಿ. ಈ PUC ಒಳಗೆ CS ಬ್ರಾಂಚ್ ತೊಗೊಂಡವ್ರಿಗೆ ಗೊತ್ತಿರ್ತೈತಿ ಕೋಡಿಂಗ್ ಅಂದರೆ ಏನು ಅಂಥೇಳಿ. ಓಕೆ, ಯಾರಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರ್ತೈತಿ, ಪ್ರಾಬ್ಲಮ್ ಸಾಲ್ವ್ ಮಾಡೋದವ್ರು ಎಂಜಾಯ್ ಮಾಡ್ತಾರೆ, ಫೋರ್ಸ್ಫುಲಿ ಮಾಡಲೇಬೇಕಂತ ಹೋಗೋಂಗಿಲ್ಲ, ಅವರಾಗೆ ಖುದ್ದಾಗಿ ಪ್ರಾಬ್ಲಮ್ ಹುಡ್ಕೊಂಡು ಹೋಗಿ ಸಾಲ್ವ್ ಮಾಡ್ತಾರೆ. ಆಮೇಲೆ ಯಾರಿಗೆ 4 ವರ್ಷವೂ ಜೀವನದಾಗ ಓದ್ಕೊತಾನೆ ಇರ್ಬೇಕು, 4 ವರ್ಷ ಕೊಡೋಕ್ಕಾಗ್ತೈತಿ ಒಂದು ಕೋರ್ಸಿಗೆ ಅನ್ನೋರು ಮಾಡ್ಬೋದು. ಯಾರು ಕಾಲೇಜ್ ಮುಗಿದ ಮೇಲೂ ಸ್ಕಿಲ್ಸ್ ಕಲಿಯೋಕೆ ರೆಡಿ ಇರಬೇಕು. ಕಾಲೇಜ್ ಮುಗಿದ ಮೇಲೂ ನಾನು ಕಾಲೇಜ್ ಮುಗ್ದೈತಿ, ನಾನೇನೋ ನೆಕ್ಸ್ಟ್ ಕಲಿಯೋದಿಲ್ಲ ಅನ್ನೋಂಗಿಲ್ಲ. ಕಾಲೇಜ್ ಮುಗಿದ ಮೇಲೂ ಸ್ಕಿಲ್ಸ್ ಕಲಿಯೋಕೆ ರೆಡಿ ಇರಬೇಕು. ಇದೊಂಥರ ಇಂಜಿನಿಯರಿಂಗ್ ಫೀಲ್ಡ್ ಒಂಥರ ಲೈಫ್ ಲಾಂಗ್ ಲರ್ನಿಂಗ್ ಇದ್ದಂಗೆ. ನಿಮಗೆ ಜಾಬ್ ಸಿಕ್ಕ ಮೇಲೂ ಕೂಡ ನೀವು ಲರ್ನಿಂಗ್ ಮಾಡ್ತೀರಿ. ಅದಕ್ಕೆ ಯಾರಿಗೆ ಕಂಟಿನ್ಯೂಸ್ ಲರ್ನಿಂಗ್ ಅಂದ್ರೆ ಇಷ್ಟ ಇರ್ತೈತಿ ಅವ್ರು ಇಂಜಿನಿಯರಿಂಗ್ ಚೂಸ್ ಮಾಡ್ಬೋದು. ಯಾರು ಮಾಡಬಾರ್ದು ಅನ್ನೋದು ಹೇಳ್ತೀನಿ, ಇದು ಇಂಪಾರ್ಟೆಂಟ್, ಇದು ತಲೆಗೆ ಇಟ್ಕೊರಿ. ಯಾರು ನಿಮ್ಮ ಫ್ರೆಂಡ್ಸ್ ಹೋಗತ್ತಾರ ಅಂಥೇಳಿ ನೀವು ಹೋಗತ್ತಿರಲ್ಲ, ದೊಡ್ಡ ಮಿಸ್ಟೇಕ್. ಮುಂದೆ ಪಶ್ಚಾತ್ತಾಪ ಪಡ್ತೀರಿ. ಅವ್ರಿಗೇನೋ ಜಾಬ್ ಸಿಗ್ತೈತಿ, ಹೋಗ್ತೈತಿ, ನೀವೇನು ಮಾಡ್ತೀರಿ? ಅವ್ರು ಹಿಂದಿನಿಂದ ಹೋಗಿರ್ತೀರಲ್ಲ. ಸೊ ಯಾರು ಫ್ರೆಂಡ್ಸ್ ಹೋಗತ್ತಾರ ಅಂತ ಹೋಗತ್ತೀವಿ, ಯಾರು ರಿಲೇಟಿವ್ಸ್ ಫೋರ್ಸ್ ಮಾಡತ್ತಾರ, ನನ್ನ ಮಗ ಮಾಡೋದು ಇಂಜಿನಿಯರಿಂಗ್ ನೀನು ಮಾಡ್ಬೇಕಾ, ನಮ್ಮ ಮನೆಗೆ ಯಾರು ಇಂಜಿನಿಯರ್ಸೇ ಇಲ್ಲ ನೀನು ಮಾಡ್ಬೇಕಾ, ಯಾರು ಅಂತ ಕೇಳಬೇಡ್ರಿ. ನಿಮ್ಮ ಮನ್ಸಿನ ಮಾತು ಕೇಳ್ರಿ, ನಿಮ್ಗೆ ಏನು ಅನಿಸ್ತೈತಿ ಅದನ್ನು ಮಾಡಿರಿ. 3ನೇದು ಮಾಡತ್ತಾರ ಮಾಡಿಬಿಡ, ಎಲ್ಲರೂ ಹೊಂಟಾರ ಹೋಗ್ಬಿಡ. ಅದೊಂದು ಫೀಲ್ಡ್ ಬಿಟ್ಟರೆ ಏನೈತಿ? ಇಂಜಿನಿಯರಿಂಗ್ ಡಾಕ್ಟರ್ ಅದೆರಡು ಬಿಟ್ಟರೆ ಏನೈತಿ? ಡಾಕ್ಟರ್ ಮಾಡೋಕ್ಕಂತೂ ನೀಟ್ ಮಾಡಿಲ್ಲ, ನೀಟ್ ಮಾಡಿದ್ರೆ ಚಲೋ ಸ್ಕೋರ್ ಬರೋಂಗಿಲ್ಲ, ಬಂದ್ರೂ ಪೇಪರ್ ಲೀಕ್ ಆಗೋ ಸಮಸ್ಯೆಗಳು ಇರ್ತವೆ. ಸೊ ಸುಮ್ಕ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಬಿಡ, ಆರಾಮಿರ್ತೀವಿ. ನೋ ನೋ ನೋ. ಯಾರಿಗೆ ಈ 3 ಪಾಯಿಂಟ್ಸ್ ಹೇಳಿದ್ನಲ್ಲ, ಫ್ರೆಂಡ್ಸ್ ಹೇಳಿದ್ರಂತ ಬರೋದು, ರಿಲೇಟಿವ್ಸ್ ಹೇಳಿದ್ರಂತ ಬರೋದು, ಅಥವಾ ಎಲ್ಲರೂ ಮಾಡತ್ತಾರಂತ ಮಾಡೋದು, ಇವ್ಯಾವ ಮೈಂಡ್ಸೆಟ್ ಇರ್ತದೆ ಅವ್ರು ಇಂಜಿನಿಯರಿಂಗ್ ಫೀಲ್ಡಿಗೆ ಬರೋಕ್ಕೆ ಹೋಗ್ಬಿಡ್ರಿ. ಕ್ಲಿಯರ್? ಯಾರು ಬರಬೇಕಂತ ಹೇಳೀನಿ, ಅದನ್ನು ತಲೆಗೆ ಇಟ್ಕೊರಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ಕ್ವೆಶನ್, ರಿಯಾಲಿಟಿ ಆಫ್ ಇಂಜಿನಿಯರಿಂಗ್. ನಿಜವಾಗ್ಲೂ ಎಲ್ಲ ಇಂಜಿನಿಯರ್ಸು ಫುಲ್ ಹೈಯೆಸ್ಟ್ ಪ್ಯಾಕೇಜ್ ತೊಗೊಂಡಾರೆ, ಎಲ್ರಿಗೂ ಚೆನ್ನಾಗಿರೋ ಸ್ಯಾಲ್ರಿ ಸಿಗ್ತೈತಾ? ಆನ್ಸರ್ ಇಸ್ ನೋ. ಲಕ್ಷಾನುಗಟ್ಟಲೆ ಗ್ರ್ಯಾಜುಯೇಷನ್ಸ್ ಆಗ್ತಾವೆ, ಓಕೆ, ಎಲ್ರಿಗೂ ಜಾಬ್ ಸಿಗುತ್ತಾ? ನೋ. ಯಾರಿಗೆ ಸ್ಕಿಲ್ಸ್ ಇರ್ತೈತಿ ಅವ್ರಿಗೆ ಮಾತ್ರ ಜಾಬ್ ಸಿಗ್ತೈತಿ, ಇದನ್ನು ತಲೆಗೆ ಇಟ್ಕೊರಿ. ನೀವು ಇಂಜಿನಿಯರಿಂಗ್ ಫೀಲ್ಡಿಗೆ ಬಂದು ನಾ CGPA ಜಾಸ್ತಿ ಮಾಡ್ಕೋಬೇಕಾ, ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೋಬೇಕಾ, ಸ್ಕಿಲ್ಸ್ ಎಲ್ಲ ನಡೀತೈತಿ ಅಂದ್ರೆ ನಿಮಗೆ ಜಾಬ್ ಸಿಗಲ್ಲ. ಮೇಯ್ನಾಗಿ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಬೇಕು. ನಾನು ಇಂಜಿನಿಯರಿಂಗ್ ಅನ್ನೋ ಒಂದು ಡಿಗ್ರಿ ಮುಗಿಸೀನಿ, ಸೊ ನನಗೆ ಜಾಬ್ ಸಿಗ್ತೈತಿ ಅಂದ್ರೆ ನೋ. ಇಲ್ಲ, ಸ್ಕಿಲ್ಸ್ ಮ್ಯಾಟರ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇನ್ ದ ವರ್ಲ್ಡ್. ಓಕೆ, ಯಾರು ಸ್ಟೂಡೆಂಟ್ಸ್ ಕೋಡಿಂಗ್ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್ಸ್, ಆಮೇಲೆ ಯಾರ್ದು ಕಮ್ಯುನಿಕೇಷನ್ ಚೆನ್ನಾಗಿರುತ್ತೆ, ಇವರಿಗೆ ಬೆಟರ್ ಆಪರ್ಚುನಿಟೀಸ್ ಸಿಗ್ತಾವೆ. ಸೊ ಬೇಗ ಪ್ಲೇಸ್ಮೆಂಟ್ಸ್ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವೆಶನ್ ಬಂದುಬಿಟ್ಟು, ಬೆಸ್ಟ್ ಇಂಜಿನಿಯರಿಂಗ್ ಬ್ರ್ಯಾಂಚಸ್ ಅಕಾರ್ಡಿಂಗ್ ಟು ದ ಸ್ಕೋಪ್. ಯಾವ್ದು ಮಾಡಿದರೆ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ ಅಂತಂದರೆ, ಯು ಕ್ಯಾನ್ ಗೋ ಫಾರ್ ದ CSE. ಫಸ್ಟು CSE, ಯಾಕಂದರೆ CSE ಇಸ್ ವೆರಿ ಫಂಡಮೆಂಟಲ್ ಕೋರ್ಸ್ ಫಾರ್ ಆಲ್ ದಿ AI ಕೋರ್ಸಸ್. ಓಕೆ, ನಿಮಗೆ AI ಕೋರ್ಸಿಗೆ ಹೋಗೋಕೆ
ಕಷ್ಟ ಆಗೋದಕ್ಕೆ ಅಂದರೆ ನೀವು ಸಿ ಎಸ್ ಸಿ ಚೂಸ್ ಮಾಡ್ಬೋದು. ಸಿ ಎಸ್ ಸಿ ಒಳಗೆ ಸಾಫ್ಟ್ವೇರ್ ಡೆವಲಪರ್ ಆಗ್ತೀರಾ, ಆಮೇಲೆ ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡ್ಬೋದು. ಸೊ ಸಿ ಎಸ್ ಸಿ ಚೂಸ್ ಮಾಡಿದ್ರೆ ಇಟ್ ಈಸ್ ಲೈಕ್ ಸೇಫ್ ಸೈಡ್. ನೆಕ್ಸ್ಟ್ AI/ML ಫುಲ್ ಡಿಮ್ಯಾಂಡಿಂಗ್ ಬ್ರಾಂಚ್, ಅಷ್ಟು ಕಾಂಪ್ಲೆಕ್ಸ್ ಬ್ರಾಂಚ್ ಇರ್ತೈತಿ, ನೆನ್ಪಿಟ್ಕೊರಿ. ನಾನು ಹೆದರ್ಸಾಗ್ತಿಲ್ಲ, ರಿಯಾಲಿಟಿಗೆ ಹೇಳತ್ತೀನಿ, ಬಿಕಾಸ್ ನಾನು ಎಲ್ಲ ಅನ್ಭವಿಸ್ಕೊಂತೀನಿ, ಅದಕ್ಕೆ ರಿಯಾಲಿಟಿ ಹೇಳತ್ತೀನಿ. ನಿಮ್ಗೆ ಯಾರಿಗೆ ಲೈಕ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಇಷ್ಟ ಆಗ್ತವೆ, ಪ್ರಾಬ್ಲಮ್ನ ಅಗ್ದು ಸಾಲ್ವ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂಥವ್ರು AI/ML ಚೂಸ್ ಮಾಡ್ಬೋದು. ಓಕೆ, ನೀವು ಮುಂದೆ AI ಇಂಜಿನಿಯರ್ ಆಗ್ತೀರಾ. ಆ್ಯಂಡ್ ದ ಬೆಸ್ಟ್ ಅಡ್ವಾಂಟೇಜಸ್, ಯು ಗೆಟ್ ಮೋರ್ ಹೈ ಪ್ಯಾಕೇಜ್. ಲೈಕ್ ನಮ್ಮ HCL ಕಂಪ್ನಿ ಒಳಗೆ ಫ್ರೆಷರ್ಸಿಗೆ 21 LPA ಆಫರ್ ಮಾಡತ್ತಾರೆ AI/ML ಇಂಜಿನಿಯರ್ಸ್. ಸೊ ಯಾರಿಗೆ ಲೈಫಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೇಕು ಅನ್ನೋದೈತಿ, ಅವರು AI/ML ಚೂಸ್ ಮಾಡ್ಬೋದು. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಅಂದರೆ ಒಂಥರ ಸೈಬರ್ ಸೆಕ್ಯೂರಿಟಿ ವರ್ಡಲ್ಲೇ ಗೊತ್ತಾಗುತ್ತೆ. ಯಾರಿಗೆ ಸ್ವಲ್ಪ ತಲೆ ಓಡ್ಸೋಕೆ ಇಷ್ಟ ಆಗ್ತೈತಿ, ಆಮೇಲೆ ಇನ್ವೆಸ್ಟಿಗೇಷನ್ಸ್ ಮಾಡೋದು ಇಷ್ಟ ಆಗ್ತೈತಿ, ಸೊ ಆ ಥರ ಮೈಂಡ್ಸೆಟ್ ಇರೋರು ಸೈಬರ್ ಸೆಕ್ಯೂರಿಟಿ ಚೂಸ್ ಮಾಡ್ಬೋದು. ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್, ಇದು ಬ್ರ್ಯಾಂಚ್ ತುಂಬ ಇವಾಗ ಸ್ಕೋಪಲ್ಲಿ ನಡೀತೈತೆ. ಇದು ಚೆನ್ನಾಗಿದೆ. ರೋಬೋಟಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಇಟ್ ಈಸ್ ಆಲ್ಸೋ ಟಾಪ್ ಇಂಜಿನಿಯರಿಂಗ್. ಇವರಿಗೆ ಅಬ್ರಾಡಲ್ಲಿ ಚೆನ್ನಾಗಿ ಚಾನ್ಸ್ ಸಿಗ್ತೈತಿ. ಸೊ ಯು ಕ್ಯಾನ್ ಗೋ ಫಾರ್ ರೋಬೋಟಿಕ್ಸ್. ಸೊ ENC ಯಾರಿಗೆ ಎಂಬೆಡೆಡ್ ಸಿಸ್ಟಮ್ಸ್, ಸೆಮಿ ಕಂಡಕ್ಟರ್ಸ್, ಇವಾಗ ಸೆಮಿ ಕಂಡಕ್ಟರ್ ಹೊಸ ಯೂನಿಟ್ ನರೇಂದ್ರ ಮೋದಿಯವ್ರು ಲಾಂಚ್ ಮಾಡ್ಯಾರ. ಸೊ ಐ ಹೋಪ್ ಇನ್ ಫ್ಯೂಚರ್ ಇದು ಬೂಮ್ ಆಗುತ್ತೆ, ತುಂಬ ಒಳ್ಳೆ ಅಪರ್ಚುನಿಟೀಸ್ ಇರುತ್ತೆ. ಸೊ ENC ಇಂಟ್ರೆಸ್ಟ್ ಇರೋರು ಪ್ಲೀಸ್ ಗೋ ಫಾರ್ ಇಟ್, ಇಟ್ ಈಸ್ ವೆರಿ ಗುಡ್ ಬ್ರ್ಯಾಂಚ್. ಸೊ ಹೇಳಿದ್ನಲ್ಲ ಯಾವ ಬ್ರಾಂಚ್ ಅಂತ, CSE, AI/ML, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್, ಸೈಬರ್ ಸೆಕ್ಯೂರಿಟಿ ಆ್ಯಂಡ್ ENC, ಇವೆಲ್ಲದಕ್ಕೂ ನೀವು ಹೋಗ್ಬೋದು. ಮೇಯ್ನಾಗಿ ಕಾಲೇಜ್ ಸೆಲೆಕ್ಟ್ ಮಾಡೋದ್ರಲ್ಲಿ ಇರ್ತೈತಿ. ಸೊ ಅದನ್ನು ನೆಕ್ಸ್ಟ್ ಪಾರ್ಟಿಲಿ ಹೇಳ್ತೀನಿ ಸ್ವಲ್ಪ. ಸೊ ಇಲ್ಲೂ ಕೂಡ ತಲೆಗಿಟ್ಕೊರಿ, ಬ್ರಾಂಚ್ ಚೂಸ್ ಮಾಡೋದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಮಾಡಿರಿ. ನಿಮ್ಮ ಫ್ರೆಂಡ್ ಹೊಂಟಾನ ಅಂಥೇಳಿ ನೀವು ಒಬ್ಬರು ಆಗ್ಬಿಡ್ತೀರಿ, ನಾವು ಓದ್ತಿನ ಹೋಗೋಣ ಅಂಥೇಳಿ ಅಲ್ಲಿ ಆ ಬ್ರಾಂಚಿಗೆ ಹೋಗೋದು, ಅಥವಾ ಅವ್ರು ಮಾಡ್ಯಾರ, ಅವ್ರಿಗೆ ಜಾಬ್ ಸಿಕ್ಕೈತೆ, ನಾವು ಮಾಡಿ ನಮಗೂ ಸಿಗ್ತೈತೆ ಅನ್ನೋದು ಹೋಗಬೇಡ್ರಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಐತಿ ಅದ್ರ ಮೇಲೆ ಬ್ರಾಂಚ್ನ ಸೆಲೆಕ್ಟ್ ಮಾಡ್ಕೊರಿ. ನಾನು ನಿಮ್ಗೆ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟೀನಿ, ಯಾವ್ಯಾವ ಬ್ರಾಂಚ್ ಹೆಂಗೆ ಲೈಕ್ ಮುಂದೆ ಕರಿಯರ್ ನಿಮಗೆ ಬಿಲ್ಡ್ ಮಾಡ್ತಾವಂತ. ಸೊ ನೀವು ಅದ್ರ ಪ್ರಕಾರ ಚೂಸ್ ಮಾಡ್ಬೋದು. ಓಕೆ, ಫೋರ್ತ್ ಕ್ವಶನ್ ಬಂದುಬಿಟ್ಟು, ನಾನು KCD ಹೋಗಬೇಕಾ, ಮ್ಯಾನೇಜ್ಮೆಂಟ್ ಕೋಟಾ ಹೋಗಬೇಕಾ, ವಿಚ್ ಇಸ್ ದ ಬೆಸ್ಟ್ ಆಪ್ಷನ್? ಫಸ್ಟ್ ನಂದು ಯಾವಾಗಲೂ ಉತ್ತರ KCD ಇರುತ್ತೆ. ಯಾಕೆ? ಅಪ್ಪ ಅಮ್ಮ ದುಡ್ಡು ಉಳ್ಸೋಕ್ಕೆ. ಓಕೆ, ಫಸ್ಟ್ ನಾನು ಯಾಕೆ KCT ಅಂತೀನಿ ಅಂತಂದ್ರೆ, ಸೊ ನಿಮಗೆ KCTಯಲ್ಲಿ ತುಂಬ ಚೆನ್ನಾಗಿರೋ ರ್ಯಾಂಕಿಂಗ್ ಬಂದಿದೆ, ಒಳ್ಳೆ ಕಾಲೇಜ್ ಸಿಗುತ್ತೆ. ಒಳ್ಳೆ ಕಾಲೇಜ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಯಾವ ಕಾಲೇಜ್ ಡಿಸೈಡ್ ಮಾಡ್ತೀರಾ ಅಲ್ಲಿ ನಿಮ್ಮ ಫ್ಯೂಚರ್ ಬರ್ದಿಟ್ಟೈತಿ ಅನ್ಕೋಬೇಕು. ಸೊ ಕಾಲೇಜ್ ಚೂಸ್ ಮಾಡೋದ್ರಲ್ಲಿ ಎಡಬೇಡಿ, ಕರೆಕ್ಟಾಗಿ ಕಾಲೇಜ್ನ ಚೂಸ್ ಮಾಡಿ, ರಿಸರ್ಚ್ ಮಾಡಿ ಕಾಲೇಜಸ್ ಬಗ್ಗೆ, ಲಾಸ್ಟ್ ಇಯರ್ ಕಟ್ ಆಫ್ಸ್ ನೋಡಿ, ಅದ್ರದ್ದು ಪ್ಲೇಸ್ಮೆಂಟ್ಸ್ ನೋಡಿ, ಆವ್ರೇಜ್ ಪ್ಲೇಸ್ಮೆಂಟ್ ಎಷ್ಟಿದೆ ಅಂತ ನೋಡಿ, ಇದನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು ಕಾಲೇಜ್ನ ಚೂಸ್ ಮಾಡ್ಕೊಳ್ಳಿ. ಸೊ ನೀವು KCD ಹೋಗೋದು ಬೆಟರ್. ಯಾಕಂದರೆ ಒಂದು ತುಂಬ ಲೈಕ್ ಅಡ್ವಾಂಟೇಜಸ್ ಇರುತ್ತೆ, ಯಾಕಂದರೆ ನೀವು ಗೌರ್ಮೆಂಟ್ ಕೋಟಾದಿಂದ ಹೋಗಿರ್ತೀರ. ನೆಕ್ಸ್ಟ್ ನಿಮ್ಗೆ ದುಡ್ಡು ಉಳಿಯುತ್ತೆ ಮೇಯ್ನಾಗಿ. ಆಮೇಲೆ ಒಂದು ಮರ್ಯಾದೆ ಇರ್ತೈತಿ, ಗೌರ್ಮೆಂಟ್ ಕೋಟಾದಲ್ಲಿ ಕಲಿತಿದ್ದಾರೆ ಅಂತ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿರೋರಿಗೆ ಸ್ವಲ್ಪ ಮರ್ಯಾದೆ ಕಮ್ಮಿ ಇರ್ತೈತಿ, ಅದು ನನ್ನ ಪ್ರಕಾರ, ಗೊತ್ತಿಲ್ಲ. ಓಕೆ, ಸೊ ಮ್ಯಾನೇಜ್ಮೆಂಟ್ ಕೋಟಾ ಹೋಗೋರು ನಿಮ್ಗೆ ಅಕಸ್ಮಾತ್ KCT ರ್ಯಾಂಕಿಂಗಲ್ಲಿ ಅಷ್ಟೊಂದು ಹೇಳ್ಕೊಳ್ಳುವಷ್ಟು ರ್ಯಾಂಕಿಂಗ್ ಬಂದಿಲ್ಲ ಅಥವಾ ಚೆನ್ನಾಗಿ ಬಂದಿಲ್ಲ ಅಂತಂದರೆ ನೀವು ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ಬೋದು. ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ಒಂದೇ ಒಂದು ಡಿಸಡ್ವಾಂಟೇಜ್ ಏನಂದರೆ ಫೀಸ್ ತುಂಬ ಇರುತ್ತೆ. ತುಂಬ ಅಂದರೆ ಇರುತ್ತೆ, ನಿಮಗೂ ಗೊತ್ತಿರುತ್ತೆ, ಡೊನೇಷನ್ ಅಂತೆ ಅದಂತೆ ಇದಂತೆ ಅಂತೆಲ್ಲ ಇರುತ್ತೆ. ಸೊ ಅಕಸ್ಮಾತ್ ನಿಮ್ಮ ಫ್ಯಾಮಿಲಿ ಅದನ್ನು ಅಫೋರ್ಡ್ ಮಾಡುತ್ತೆ ಅಂದರೆ ಯು ಕ್ಯಾನ್ ಗೋ ಫಾರ್ ಮ್ಯಾನೇಜ್ಮೆಂಟ್ ಕೋಟಾ. ಇಲ್ಲ ಅಂತಂದರೆ ನೀವು KCD ಥ್ರೂ ಹೋಗ್ಬೋದು. ಮ್ಯಾನೇಜ್ಮೆಂಟ್ ಕೋಟಾ ಅಲ್ಲಿ ನಿಮ್ಗೆ ಈಸಿಯಾಗಿ ಕಾಲೇಜ್ ಸಿಗುತ್ತೆ, ಮತ್ತು ಈಸಿಯಾಗಿ ನಿಮ್ಗೆ ಯಾವ ಬ್ರಾಂಚ್ ಬೇಕೋ ಆ ಬ್ರಾಂಚ್ ಸಿಗುತ್ತೆ. ಅದೊಂದು ಅಡ್ವಾಂಟೇಜ್ ಇರುತ್ತೆ, ಬಿಕಾಸ್ ದುಡ್ಡು ಇರುತ್ತಲ್ವ ಅದಕ್ಕೆ. ಬಟ್ ಮ್ಯಾನೇಜ್ಮೆಂಟ್ ಕೋಟಾಗೆ ಹೋಗಲೇಬೇಕಂತ ಹ್ಯೂಜ್ ಲೋನ್ಸ್ ಅಂತೆಲ್ಲ ತೊಗೊಳಕ್ಕೆ ಹೋಗಬೇಡಿ, ಬಿಕಾಸ್ ಇಂಜಿನಿಯರಿಂಗ್ ಇಸ್ ಆಲ್ ಅಬೌಟ್ ಸ್ಕಿಲ್ಸ್. ನೀವೇನು ಕಲಿತೀರಾ ಅದು ಫ್ಯೂಚರಲ್ಲಿ ನೀವು ಬಿಲ್ಡ್ ಆಗ್ತೀರಾ ಅಷ್ಟೇ. ಫೋರ್ತ್ ಪಾರ್ಟಿಗೆ ಬರೋಣ. ಫೋರ್ತ್ ಪಾರ್ಟ್ ಇಸ್ ವಿಚ್ ಸ್ಟೂಡೆಂಟ್ಸ್ ಮೇಕ್ಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಇನ್ ದರ್ ಲೈಫ್ ಇಂಜಿನಿಯರಿಂಗ್ ಚೂಸ್ ಮಾಡುವಾಗ. ಓಕೆ, ಫಸ್ಟ್ ಒಂದು, ಚೂಸಿಂಗ್ ಅ ಬ್ರಾಂಚ್ ಬೇಸ್ಡ್ ಆನ್ ದರ್ ಫ್ರೆಂಡ್ಸ್ ಇಂಟ್ರೆಸ್ಟ್.
ಫ್ರೆಂಡ್ ಮಾಡೋಣ ಅಂತೇಳಿ ನೀವು ಬ್ರಾಂಚ್ ಸೆಲೆಕ್ಟ್ ಮಾಡೋದು ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಬಿಕಾಸ್ ನೀವು ಮುಂದೆ ಅನ್ಭವಿಸ್ತೀರಿ, ಮುಂದೆ ಪಶ್ಚಾತ್ತಾಪ ಪಡ್ತೀರಿ. ಬಿಕಾಸ್ ನಿಮ್ಮ ಎಕ್ಸಾಮ್ ನೀವೇ ಬರೀಬೇಕು, ನಿಮ್ಮ ಫ್ರೆಂಡ್ ಬರೆಯಲ್ಲ. ನಿಮ್ಮ ಫ್ರೆಂಡ್ ನಿಮ್ಮ ಪಕ್ಕ ಕೂತಿರ್ತಾನೆ, ಅವ್ನು ಎಕ್ಸಾಮ್ ಬರೀತಿರ್ತಾನೆ. ನಿಮ್ಮ ಎಕ್ಸಾಮ್ ನೀವೇ ಬರೀಬೇಕು, ನಿಮ್ಮ ಸ್ಕಿಲ್ಸ್ ನೀವೇ ಕಲಿಬೇಕು, ನಿಮ್ಮ ತಲೆ ನೀವೇ ಯೂಸ್ ಮಾಡಬೇಕು. ಅದಕ್ಕೆ ಫ್ರೆಂಡ್ಸ್ ಚೂಸ್ ಮಾಡಿದ್ರು ಅಂತ ಹೇಳಿ ಬ್ರಾಂಚಸ್ನ ಚೂಸ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಮಿಸ್ಟೇಕ್ ಮಾಡೋದು ಇಷ್ಟ. ಸೆಕೆಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್ ಮಾಡೋದು ಚೂಸಿಂಗ್ ಅ ಕಾಲೇಜ್ ಬೇಸ್ಡ್ ಆನ್ ದೇರ್ ಕ್ಯಾಂಪಸ್ ಚೆನ್ನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ ಅಂಥೇಳಿ ಕಾಲೇಜ್ ಚೂಸ್ ಮಾಡೋದು, ವಿಚ್ ಈಸ್ ದ ವರ್ಸ್ಟ್ ಡಿಸಿಷನ್ ಎವರ್. ಪ್ಲೇಸ್ಮೆಂಟ್ ನೋಡಿರಿ, ಪ್ಲೇಸ್ಮೆಂಟ್ ಹೇಗಿದೆ, ಅದ್ರದ್ದು ಹಿಂದಿಂದ ಆ್ಯಾವ್ರೇಜ್ ಪ್ಲೇಸ್ಮೆಂಟ್ ಹೇಗಿದೆ, ಅವ್ರು ನಿಮ್ದು ಅಲ್ಲಿ ಸ್ಟಡೀಸ್ ಮಾಡೋ ಸೀನಿಯರ್ಸಿಗೆ ಕೇಳಿ, ಅಲ್ಲೇ ಹೋಗಿ ರಿಸರ್ಚ್ ಮಾಡಿ ಹೈಯೆಸ್ಟ್ ಪ್ಯಾಕೇಜಸ್ ಎಷ್ಟೆಷ್ಟು ಆಗಿದೆ, ಆ್ಯಾವ್ರೇಜ್ ಪ್ಯಾಕೇಜ್ ಎಷ್ಟಿದೆ, ಎಷ್ಟೆಷ್ಟು ಕಂಪ್ನೀಸ್ ಬಂದು ಹೋಗಿದೆ ಅಂತೆಲ್ಲ ತಿಳ್ಕೊಂಬಿಟ್ಟು ಕಾಲೇಜ್ನ ಡಿಸೈಡ್ ಮಾಡಿ. ಇಗ್ನೋರಿಂಗ್ ದ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್. ಇಂಜಿನಿಯರಿಂಗ್ ಜಾಯ್ನ್ ಆದಮೇಲೆ ಇಂಜಿನಿಯರಿಂಗ್ ಲೈಫ್ ಚೆನ್ನಾಗಿರುತ್ತೆ, ಬಟ್ ನೀವು ಸ್ಕಿಲ್ ಡೆವಲಪಿಂಗ್ ಮಾಡ್ಕೊಳ್ಳಿಲ್ಲ ಅಂದರೆ 4 ವರ್ಷನೂ ವೇಸ್ಟ್. ಆಮೇಲೆ ಜಾಬಿಗೋಸ್ಕರ ಅಲ್ದಾಡಬೇಕಾಗುತ್ತೆ. ಅದಕ್ಕೆ ಫಸ್ಟ್ ಇಯರಿಂದನೇ ತಲೆಗಿಟ್ಕೊಳ್ಳಿ, ಸ್ಕಿಲ್ ಅಂದರೆ ಜಾಬ್ ಅಂದರೆ ಸ್ಕಿಲ್. ಇಂಜಿನಿಯರಿಂಗ್ ಬರೀ ಹೆಸರಿಗೆ ಅಷ್ಟೇ, ಸ್ಕಿಲ್ಸ್ ಇದ್ರೇ ಎಲ್ಲನೂ. 4ನೇ ಪಾಯಿಂಟ್, ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಜಾಬ್ ಸಿಕ್ಬಿಡುತ್ತೆ, ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಹಿಂಗೆ ಕೊಟ್ಟ ತಕ್ಷಣ ಜಾಬ್ ಹಿಂಗೆ ಕೊಟ್ಬಿಡ್ತಾರೆ. ನೋ, ಇಟ್ ಡಸಂಟ್ ಗೋ ಲೈಕ್ ದಟ್. ಬಿಕಾಸ್ ಇಂಜಿನಿಯರಿಂಗ್ ಡಿಗ್ರಿ ಅಷ್ಟೇ ಜಾಬ್ ತೊಗೊಳಕ್ಕೆ ಸಾಕಾಗಲ್ಲ. ನಾನು ಹೇಳ್ದಂಗೆ ಸ್ಕಿಲ್ಸ್ ಬೇಕೇ ಬೇಕು. ಅದಕ್ಕೆ ಫಸ್ಟ್ ಇಯರ್ ಇದ್ದಾಗಿಂದ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ನಾಟ್ ಡೂಯಿಂಗ್ ಇಂಟರ್ನ್ಶಿಪ್ಸ್. ನಿಮ್ಮ ಇಂಜಿನಿಯರಿಂಗ್ ಲೈಫಲ್ಲಿ ಇಂಜಿನಿಯರಿಂಗ್ ಓದುವಾಗ ಇಂಟರ್ನ್ಶಿಪ್ ಮಾಡದೇ ಇರೋದು ಇದು ಒಂದು ಬಿಗ್ಗೆಸ್ಟ್ ಮೈನಸ್ ಪಾಯಿಂಟ್ ಆಗುತ್ತೆ ನಿಮ್ಮ ಮುಂದೆ ಪ್ಲೇಸ್ಮೆಂಟ್ ಆಗೋದ್ರಲ್ಲಿ. ಸೊ ಇಂಟರ್ನ್ಶಿಪ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡಿ. ಕನ್ಕ್ಲೂಷನ್ ಬಂದುಬಿಟ್ಟು ಇಂಜಿನಿಯರಿಂಗ್ ಕೆಟ್ಟದಲ್ಲ, ಎಲ್ರಿಗೂ ಸೂಟ್ ಆಗೋಲ್ಲ ಅಷ್ಟೇ ಡಿಫ್ರೆನ್ಸ್. ಯಾರಿಗೆ ಅವ್ರ ಇಂಟ್ರೆಸ್ಟ್, ಅವ್ರ ಸ್ಕಿಲ್ಸ್, ಅವ್ರ ಮುಂದೆ ಲೈಫ್ ಹೇಗಿರ್ಬೇಕು ಅನ್ನೋದೊಂದು ಕ್ಲಾರಿಟಿ ಇರುತ್ತೆ, ವಿ ಕ್ಯಾನ್ ಈಸಿಲಿ ಗೋ ಫಾರ್ ಇಂಜಿನಿಯರಿಂಗ್. ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿ ಆ ಫೀಲ್ಡಲ್ಲಿ ಗ್ರೋತ್ ಆದಷ್ಟು ಬೇರೆ ಫೀಲ್ಡಲ್ಲಿ ಅಷ್ಟು ಬೇಗ ಆಗೋಲ್ಲ, ಐ ಸ್ವೇರ್. ಸೊ KCETನೋ ಮ್ಯಾನೇಜ್ಮೆಂಟೋ ಯಾವ್ದು ತೊಗೊಂಡ್ರೂ ಡಿಪೆಂಡ್ ಆಗೋದು ನಿಮ್ಮ ಹಾರ್ಡ್ವರ್ಕ್ ಮೇಲೆ. ನೀವು ಏನು ಹಾರ್ಡ್ವರ್ಕ್ ಮಾಡ್ತೀರಾ ಅದು ನಿಮ್ಮ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಸೊ ಐ ಹೋಪ್ ನಿಮ್ಮೆಲ್ಲ ಕ್ವೆಶನ್ಸಿಗೂ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ರಿಪ್ಲೈ ಮಾಡ್ತೀನಿ. ಪ್ಲೀಸ್ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಜೂನಿಯರ್ಸಿಗೆ ಎಲ್ಲ ಈ ವಿಡಿಯೋ ಕಳಿಸಿ, ಅವರಿಗೂ ಹೆಲ್ಪ್ ಆಗಲಿ, ಅವರು ಕರೆಕ್ಟಾಗಿ ತಿಳ್ಕೊಂಡಿರಲಿ ಇಂಜಿನಿಯರಿಂಗ್ ಯಾರು ತೊಗೋಬೇಕು ಯಾರು ತೊಗೋಬಾರ್ದು ಅಂತ. ಸೊ ಆ್ಯಂಡ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ಬಾಯ್ ಎಲ್ರಿಗೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಕಸ್ಮಾತ್ ನಿಮಗೆ KCET ಕೌನ್ಸಿಲಿಂಗ್ ಬಗ್ಗೆ ಏನಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾವ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ಆಲ್ ದ ಲವ್ ಆ್ಯಂಡ್ ಸಪೋರ್ಟ್. ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.